ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದೇ ದಿವಸ ಬಂದು ನಾವು ಲಾಸ್ಟ್ ಟೈಮಲ್ಲಿ ಎಲ್ಲಿದ್ವಿ ಅಂತಂದರೆ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ನಾವಿದ್ವಿ. ಸೊ ಇವಾಗ ನಾವು ಅನಿವಾರ್ಯ ಅಲ್ಲಿಗೆಲ್ಲ ಹೋಗೋಕ್ಕಾಗ್ದಿರಾ, ಶಿವನ್ನ ನೋಡೋಣ ಅಂತಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಶಿವಪ್ಪ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತ, ಸೊ ನಮ್ಮ ವೀಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಆಗಲೇ ನಮ್ಮ ವೀಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ಆಗ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಇನ್ನಷ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮುಂದೆ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬನ್ನಿ ದೇವಸ್ಥಾನ ಹತ್ರಕ್ಕೆ ಹೋದ ಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ ಪ್ರಸಾದ ಕೊಡ್ತಾ ಇದ್ದಾರೆ ಇಲ್ಲೇ ಶಿವನ ದೇವಸ್ಥಾನದಲ್ಲಿ. ಎಲ್ಲಿ ಜಾತ್ರೆ ನಡೀತೈತಾ ಏನೋ ಗೊತ್ತಿಲ್ಲ. ಫುಲ್ಲು ಹಲೋ ನಮ್ಮ ಮುಖ್ಯಸ್ಥರಿಗೂ ಹಾಗೂ ಗ್ರಾಮಸ್ಥರಿಗೂ, ಈಗ ಇಲ್ಲಿರುವ ಪುಟ್ಟೇನಹಳ್ಳಿ ಜನರಿಗೂ ಈಗ ಟೈಮ್ ಬಂದು 9:15 ಆಗಿದೆ. 9:15 ಆಗಿ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಕ್ಲೋಸ್ ಆಗಿದೆ. ಯಾಕೆ ಕ್ಲೋಸ್ ಆಗಿದೆ ಜನರೇ? ನಾವು ಏನು ಪಾಪ ಮಾಡಿದ್ದೀವಿ ಇಲ್ಲಿ? ಸೊ ಈ ದೇವಸ್ಥಾನ ಇಲ್ಲಾಂದರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಇವಾಗ ಏನು ಮಾಡೋದು? ಎಲ್ಲ ನಮ್ಮ ತಮ್ಮನಿಂದ ಆಗಿದ್ದು. ಅವ್ನು ಬರ್ತೀನಿ ಅಂತ ಅಂದ್ಬಿಟ್ಟು ಈ ಟೈಮಿಗೆ ಲೇಟ್ ಮಾಡಿಬಿಟ್ಟವನೇ. ಸರಿ ಬನ್ನಿ, ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಸೊ ಸ್ಯಾಡ್ ಆ್ಯಂಡ್ ಬ್ಯಾಡ್, ಕ್ಲೋಸ್ ಆಗಿಬಿಟ್ಟಿದೆ. 8 PM ನೋಡಿ, 8 PM 5 PM ಟು 8:30 PM ಲಾಸ್ಟ್ ಅಂತೆ. ನಮಗೆ ಗೊತ್ತೇ ಇಲ್ಲ ಇದು, ಸುಮ್ಮನೆ ಬಂದ್ಬಿಟ್ವಿ ಗೂಳಿ ನುಗ್ಕೊಂಡು ಬಂದಂಗೆ. ಸರಿ ಬನ್ನಿ, ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ನಾವು ಕಂಟಿನ್ಯೂ ಮಾಡ್ತೀವಿ. ನಾನು ಮಾತಾಡಿದ್ದೆಲ್ಲ ಫುಲ್ ಟೈಮ್ ಲ್ಯಾಪಲ್ಲಿ ಹೊಂಟೋಯ್ತು. ಅಪ್ಪ ದೇವರೇ, ನಮ್ಮ ಅಮ್ಮಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವರೇ. ಎಲ್ಲರೂ ಅಮ್ದಿರ್ತೀರ ಹೊಡಿತೀರಾ, ಎಲ್ಲರೂ ಅಮ್ದಿರ್ತೀರ ಬೈದಿರಾ, ಒಳ್ಳೆ ಬುದ್ಧಿ ಕನಮ್ಮ ಕನಮ್ಮ. ಈ ವರ್ಷದಲ್ಲೇ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಇನ್ಕ್ರೀಸ್ ಆಗೋಂಗೆ, ಮತ್ತು 1 million ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 1 ಲಕ್ಷ ಸಬ್ಸ್ಕ್ರೈಬರ್ ಆದರೂ ಆಗ್ಬಿಡ್ಬೇಕು ದೇವರೇ. ಚೆನ್ನಾಗಿ ಎಲ್ಲರನ್ನೂ ಕಾಪಾಡು, ನನಗೆ ಆಗ್ಬಿಡಪ್ಪ ದೇವರೇ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದೆ? ಚೆನ್ನಾಗಿದೆ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರ ಅಂತಂದರೆ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಿವರಾತ್ರಿ ಪ್ರಯುಕ್ತ ಇವತ್ತು ದೇವಸ್ಥಾನ ಬಂದಿದ್ದೀವಿ. ಲಾಸ್ಟ್ ಇಯರ್ ನಾವು ಈಶಾ ಟೆಂಪಲ್ಗೆ ಹೋಗಿದ್ವಿ. ಸೊ ಇವತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಕ್ಕೂ ಮುಂಚೆ ನಾವು 2 ವರ್ಷಗಳ ಹಿಂದೆ ಇಲ್ಲೇ ಈಸ್ಟರ್ನಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಶಿವಲಿಂಗಕ್ಕೆ ಹಾಲಾಭಿಷೇಕ ಮಾಡ್ತಿದ್ವಿ. ಬಟ್ ಈ ಸಲ ಇಲ್ಲಿ ಶಿವಲಿಂಗಕ್ಕೆ ಹಾಲಾಭಿಷೇಕ ಮಾಡುವಂಥ ಸಂದರ್ಭ ಸಿಕ್ಕಿಲ್ಲ. ಬನ್ನಿ ಇವಾಗ ದೇವಸ್ಥಾನ ನೋಡೋಣ. ಇದು ಬಂದು ಆಂಜನೇಯ ಅವರ ದೇವಸ್ಥಾನ. ಮೇಲೆ ರಾಮ ಲಕ್ಷ್ಮಣನ ನೋಡ್ಬೋದು, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಬಟ್ ಇದೆಲ್ಲ ಆರ್ಟಿಫಿಷಿಯಲ್, ಆಗಿನ ಕಾಲದಿಂದ ಬಂದಿದ್ದಲ್ಲ. ಈ ದೇವಸ್ಥಾನದಲ್ಲಿ ವಿಡಿಯೋ ಮಾಡಿಕೊಡೋದು ಭಾಳಷ್ಟು ಖುಷಿ ಕೊಡ್ತಾ ಇದೆ. ಯಾವುದೇ ರೀತಿಯ ತೊಂದರೆ ಇದೆ, ಆರಾಮಾಗಿ ವಿಡಿಯೋ ಮಾಡ್ಕೊತಿದ್ವಿ. ಯಾರೂ ಏನೂ ಪ್ರಾಬ್ಲಮ್ ಮಾಡ್ತಾಯಿಲ್ಲ. ಇನ್ನು ಉಳಿದಿದ್ದೆಲ್ಲ ನಮ್ಮ ಜಾಕ್ ಆಫ್ ಕರ್ನಾಡು ಅವರು ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡಿ. ಹಾಲೆಲ್ಲ ಉಯ್ಯಲ್ವಾ? ಇಲ್ಲೂ ಉಯ್ಯಲ್ಲ, ಅಲ್ಲಿ ಚೆನ್ನಾಗಿ ಹೋಯ್ತಾ ಇದ್ರು. ಅಲ್ಲಿ ಎಷ್ಟು ದೊಡ್ಡ ಲೈನ್ ಇರುತ್ತೆ ಗೊತ್ತಾ? ನೆಕ್ಸ್ಟ್ ಅಲ್ಗೋಣ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಆಗ್ತಿರ್ತಾರೆ. ನನಗೂ ಅದೇ ಇಷ್ಟ ಆಯ್ತು ಸರ್. ಈ ತೊಟ್ಟಿನಲ್ಲಿರೋ ದೇವರು ತುಂಬ ಚೆನ್ನಾಗಿದೆ, ಆದರೆ ಯಾವ ದೇವರು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ನೀನೇನಿಲ್ಲಿ?
ಅದು ಯಾವ ದೇವ್ರು ಹೇಳಮ್ಮ? ಗೊತ್ತಿಲ್ಲ ಮಗನೆ, ನಾನು ಇದೇ ಫಸ್ಟ್ ಬಂದಿರೋ ದೇವಸ್ಥಾನಕ್ಕೆ ನಂಗೆ ಗೊತ್ತಿಲ್ಲ. ಚೆನ್ನಾಗಿಡಪ್ಪ, ದೇವ್ರ ಹೆಸರು ಯಾವ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಕನ್ನಡ ಅವ್ರದ್ದು ಫೇಸ್ ನೋಡ್ತಾ ಇದ್ದೀವಿ. ಅವ್ರ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ತುಂಬ ಚೆನ್ನಾಗಿದೆ. ಅಲ್ಲಿ ಆ ಚಿಕ್ಕ ಪಾಪಗಳನ್ನ ವಿಡಿಯೋ ಮಾಡ್ದ ಚೆನ್ನಾಗಿ ಕೊಟ್ಟು ಗೊತ್ತಾ ನೋಡಿದೆ. ಒಬ್ಬರಿಗೆ ಇಬ್ಬರು ಕೊಟ್ಟರು. ನೀನು ಎಂತಕ್ಕೆ ಬಂದೆ ಕರೆಕ್ಟಾಗಿ ಹೇಳಿದೆ ಸರ್ ನೀನು? ನಾನು ಅಮ್ಮ ಆಯಿತು ಸುಮ್ಮನೆ ನೋಡಿ. ನಮ್ಮಮ್ಮ ಬಂದಿಲ್ಲ ಅಂದಿದ್ರೆ ಏನೂ ಮಾಡಿಲ್ಲಮ್ಮ. ಮಾತಾಡಿದ್ನಾ ನಿಮ್ಮನ್ನೇನಾದರೂ ಅಂತ? ಒಂದೇನಾ? ಇಲ್ಲ, ನಿಮ್ಗೊಂದು ತಗೋ. ಅವರಿಲ್ಲ ಹೋಗು, ನೀನು ಒಂದು ರೌಂಡ್ ಹೊಡ್ಕೊ. ಈ ಥರ ನವಗ್ರಹಗಳನ್ನು ಸುತ್ತು ಬಂದರೆ ಒಳ್ಳೇದು ಮಾಡ್ತಕ್ಕಂಥ ದೇವರು ಹೇಳಿದಾರಂತೆ. ಅದಕ್ಕೆ ನಾವು ನವಗ್ರಹಗಳನ್ನು ಸುತ್ತಾ ಇದ್ದೀವಿ. ಎಷ್ಟು ಸುತ್ತಬೇಕು ಅಂತಂದರೆ 9 ಸುತ್ತು ಸುತ್ತಬೇಕಂತೆ. ಇದು ನಮ್ಮದು 3ನೇ ಸುತ್ತು, 4ನೇ ಸುತ್ತಾಗಿದೆ. 4ನೇ ಸುತ್ತಿದ್ರೆ ಇದು 5ನೇ ಸುತ್ತು. ನಮ್ಮ ರೈಡಿಂಗ್ ರೈನರ್ ಅವರು ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಮುಂದೆ ಬಂದಿದ್ದಾರೆ ಕಾರ್ತಿಕ್ ಅವರು, ಅದರಿಂದ ನರೇಶು, ಇದು ನಮ್ಮಮ್ಮ ನೋಡಿ, ಇವರೇ ನಮ್ಮಮ್ಮ. ಸೊ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ತುಂಬ ಭಕ್ತಿಯಿಂದ ಬೇಡ್ಕೊತಿದ್ದಾರೆ. ನಾನು ತುಂಬ ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ. ಸೊ ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ತಿಂದ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ, ಪ್ರೀತಿಯಿಂದ ನಮ್ಮ ಅಮ್ಮಂಗೆ ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ, ಬಾಮ್ಮ, ಇಡೀಮ್ಮ, ವಿಡಿಯೋ ಮಾಡಿ ಬಾಮ್ಮ. ಆಮೇಲೆ ಒಂದು 5,000 ಕೊಡು. ಒಂದು 5,000 ಕೊಡು. ಆಮೇಲೆ ಏನಾಯ್ತು ಮುಂದಕ್ಕೆ ತಿನ್ಬೇಕು. ಇವಾಗ ಪ್ರಸಾದ ತಿಂದ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ವಿಡಿಯೋ ಮಾಡ ಆಫ್ ಮಾಡಿ ಮನೆಗೆ ಹೋಗೋಣ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ದೇವಸ್ಥಾನ ನೋಡಿಲ್ಲ ನೀನು? ನೋಡಿದ್ದೀನಿ. ಶಿವರಾತ್ರಿ ದಿನ ಝೂಮ್ ಹಾಕಿ. ಇವೆಲ್ಲ ಹುಡುಗಿರು ಇಡೋದು. ಅವನು ಒರ್ಸ್ಕೊಂಡ್ರೆ ಒತ್ತವನೆ ಎಲ್ಲಂದ್ರಲ್ಲಿ ಪಾರಿ. ತೊಡ್ಚಿಕೋ, ಪರವಾಗಿಲ್ಲ. ಸರಿ, ಹೋಗೋಣ. ಒಂದು ವಿಡಿಯೋ ಮಾಡ್ತಾನೆ ಅವನಿಗೆ. ಕ್ಯಾಮ್ರಾ ನಿಮಗೂ ಒಂದು ಕಿವಿಲಿ ಹೂವು ಇಡ್ತೀನಿ. ఎట్టొస్తారో మీరు యాడికి వస్తారో నాకు తెలుసు కానీ కదా యాడికి పోయి యాడికి వస్తారని ఆడిపోయి బండి ఎత్తుకోరా పో. ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. ಮೀಸೆ ತೆಗ್ಬಿಟ್ಟು ಎಷ್ಟು ಸಖತ್ತಾಗವನೆ, ಸೆಕ್ಸಿ ಆಗಿದೆ. ಏಯ್ ವಾವ್, ಕಲರ್ ಬಂದ್ಬಿಟ್ಟವನೆ. నీ అమ్మ కాదురా నా అమ్మ. నీ అమ్మ కాదురా నా అమ్మ. ಶಿಕಾವತ್ ಸರ್ನ ಕೂಡಕ ಸರಿ ಪೋಯ್ ಬಿನ್ನೆ ರಂಡ